ವೆಲ್ಕಮ್ ಟು ಸಪ್ತಾ ಥಿಯೇಟ್ರ್. ಡಾಕು ಮಹಾರಾಜ್ ಸಿನಿಮಾ ನೋಡ್ಕೊಂಬಂದಿದ್ದೀನಿ. ನೀವು ವಿಲಾಗ್ ನೋಡಿರ್ತೀರ, ನೋಡಿಲ್ಲ ಅಂದರೆ ವಿಲಾಗ್ ಅಪ್ಲೋಡ್ ಮಾಡಿದ್ದೀನಿ ಸಿನಿಮಾದ್ದು, ಹೋಗಿ ಒಂದು ಸರ್ತಿ ನೋಡಿ. ಹೇಗಿದೆ ಸಿನಿಮಾ? ಬಾಲಕೃಷ್ಣ ಅವರ ಎಕ್ಸ್ಪೆಕ್ಟೆಡ್ ಮೂವಿ. ಹೇಗಿದೆ ಸಿನಿಮಾ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಡಾಕು ಮಹಾರಾಜ್ ಇದು ಒಂದು ರೊಟೀನ್ ಸ್ಟೋರಿನೇ, ಬಟ್ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗಿದರಲ್ಲಿ ಪ್ಲಸ್ ಅನಿಸಿದ್ದು ನಮ್ಮ ಕನ್ನಡದವರಾದ ಶ್ರದ್ಧಾ ಶ್ರೀನಾಥ್ ಅವ್ರನ್ನ ತೊಗೊಂಡಿದ್ದಾರೆ. ಅವರಿಗೊಂದು ಒಳ್ಳೆ ರೋಲ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಂದು ಮೇನ್ ಥೀಮ್, ಈ ಸ್ಟೋರಿಯ ಮೇನ್ ಶ್ರದ್ಧಾ ಶ್ರೀನಾಥ್, ಜೊತೆಗೆ ರಿಷಿ, ಆಪರೇಷನ್ ಅಲ್ಮೇಲಮ್ಮ ಖ್ಯಾತಿಯ ರಿಷಿ ಅವರು ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಛೋಟ ಸರ್ಕಾರ್ ಅಂತ ಒಂದು ವಿಲನ್ ಕ್ಯಾರೆಕ್ಟ್ರು, ಅದು ಕೂಡ ಚೆನ್ನಾಗಿದೆ. ಸೊ ಇನ್ನು ಸ್ಟೋರಿ ಲೈನ್ಗೆ ಬಂದ್ಬಿಟ್ರೆ, ಹೀರೋ ಒಂದು ಮಗುನ ಕಾಪಾಡೋಕ್ಕೋಸ್ಕರ ಅವ್ರ ಮನೆಗೆ ಹೋಗ್ಬಿಟ್ಟು ಒಬ್ಬ ಡ್ರೈವರಾಗಿ ಸೇರಿಕೊಂಡು ಮಗುನ ಕಾಪಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾಕೆ ಆ ಮಗುನ ಕಾಪಾಡೋಕ್ಕೆ ಹೋಗ್ತಾನೆ, ಆ ಮಗುನ ಏನಕ್ಕೆ ಕಾಪಾಡಬೇಕಾಗಿರುತ್ತೆ, ಆ ಮಗುಗೆ ಅವನಿಗೂ ಏನು ಸಂಬಂಧ, ಮತ್ತು ಅವನು ಏನಕ್ಕೆ ಡಾಕು ಆಗ್ತಾನೆ ಅನ್ನೋದು ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಬಾಬಿ ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬ ಫಸ್ಟ್ ಆಫ್ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಸ್ಟೋರಿ ತೊಗೊಂಡೋಗಿದ್ದಾರೆ. ಎಲ್ಲೂ ಏನು ಮಿಸ್ ಮಾಡದೆ ತುಂಬ ಟೈಟಾಗಿ ಸ್ಟೋರಿ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ದಾರೆ. ಬಟ್ ನನಗೆ ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಆಗಿರ್ಬೋದು, ಎಲಿವೇಷನ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ, ಕ್ಯಾಮರಾ ವರ್ಕ್, ಎವ್ರಿಥಿಂಗ್ ವಾಸ್ ಗುಡ್. ಬಟ್ ನನಗೆ ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಪ್ರಾಬ್ಲಮ್ ಅನಿಸಿದ್ದು ಊರ್ವಶಿ ಇರೋತ್ತಿಲ್ಲ. ಸೊ ಅವ್ರನ್ನ ಏನಕ್ಕೆ ಹಾಕ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರ ಕ್ಯಾರೆಕ್ಟರ್ ಅಂತೂ ಫುಲ್ ವೇಸ್ಟ್. ಅವ್ರ ಕ್ಯಾರೆಕ್ಟ್ರನ್ನ ತೆಗೆದಾಕ್ಬಿಟ್ಟು ಬೇರೆ ಏನಾದರೂ ಸ್ವಲ್ಪ ಕಾಮಿಡಿಗೆ ಏನಾದರೂ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಾಗಿರೋದು ಅಂತ ನನಗೆ ಅನ್ನಿಸ್ತು. ಇನ್ನು ಸೆಕೆಂಡ್ ಹಾಫ್ ಬ್ಯಾಕ್ ಸ್ಟೋರಿ ಹೋಗುತ್ತೆ. ಮಧ್ಯಪ್ರದೇಶ್ ಚಂಬಲಲ್ಲಿ ಇವ್ರು ಯಾಕೆ ಡಾಕು ಆಗ್ತಾನೆ, ಅಲ್ಲಿ ಏನು ಪ್ರಾಬ್ಲಮ್ ಇತ್ತು, ಇವ್ರು ಏನಕ್ಕೆ ಅಲ್ಲಿಗೆ ಹೋಗ್ತಾನೆ ಹೀರೋ, ಸೊ ಇದೆಲ್ಲ ಸ್ವಲ್ಪ ಸ್ಟೋರಿ ಬರುತ್ತೆ. ಅದು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಎಮೋಷನ್ಸ್ ಎಲ್ಲ ಸಖತ್ತಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಸೆಕೆಂಡ್ ಹಾಫಲ್ಲಿ. ಆಮೇಲೆ ಆ ಪ್ರಾಬ್ಲಮ್ ಏನು ತೊಗೊಂಡಿದ್ದಾರೆ ಅದು ಓಕೆ, ಒಂದು ಕಮರ್ಷಿಯಲ್ ಮೂವಿಗೆ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಎಮೋಷನ್ಸ್ ತುಂಬ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಇದರಲ್ಲಿ ಬಾಬಿ ಡಿಯೋಲ್ ವಿಲನ್ ಇಂಟ್ರಡಕ್ಷನ್ ಬರುತ್ತೆ. ಫಸ್ಟ್ ಆಫ್ ಇಂಟರ್ವಲ್ ಬ್ಯಾಂಗ್ ಹತ್ರ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಬಿ ಡಿಯೋಲ್ ಒಂದು ಇಂಟ್ರಡಕ್ಷನ್ ನೋಡಿದರೆ ಬಾಬಿ ಡಿಯೋಲ್ ತುಂಬ ಒಳ್ಳೆ ಪ್ರಾಮಿನೆಂಟ್ ರೋಲ್ ಇದೆ ಅಂತ ನನಗನ್ನಿಸ್ತು ಫಸ್ಟ್ ಹಾಫಲ್ಲಿ. ಬಟ್ ಸೆಕೆಂಡ್ ಹಾಫಲ್ಲಿ ನೋಡ್ತಾ ಹೋದರೆ ಸೆಕೆಂಡ್ ಹಾಫಲ್ಲೇ ಅವ್ರನ್ನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಅನ್ನಿಸ್ತು. ವಿಲನ್ಗಳನ್ನ ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಅನಿಸ್ತು. ಯಾಕಂದರೆ ಫುಲ್ ಹೀರೋ ಡಾಮಿನೇಷನ್ನೇ ಹೋಗುತ್ತೆ. ಎಲ್ಲೂ ವಿಲನ್ಗಳು ಡಾಮಿನೇಟೇ ಮಾಡೋಕ್ಕೆ ಬಿಡಲ್ಲ, ಅಷ್ಟು ಹೀರೋ ಡಾಮಿನೇಷನ್ ಅಲ್ಲೇ ಹೋಗ್ಬಿಡುತ್ತೆ. ಆಮೇಲೆ ನನಗೆ ಇನ್ನೊಂದು ಏನಂದರೆ, ಸ್ವಲ್ಪ ಎಂಡಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು. ಏನಕ್ಕಂದರೆ ಕ್ಲೈಮ್ಯಾಕ್ಸ್ನ ತುಂಬ ಸಾದಾ ಸೀದಾಗಿ ಮುಗಿಸ್ಬಿಟ್ರು ಅಂತ ಅನ್ನಿಸ್ತು. ಯಾಕಂದರೆ ವಿಲನ್ ಇಂಟ್ರಡಕ್ಷನ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದಾಗ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಆಗಿರ್ಬೋದು ಅಥವಾ ಅವರಿಬ್ಬರು ಫೇಸ್ ಆಫ್ ತುಂಬ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಆ ರೇಂಜಿಗೆ ಬರಲಿಲ್ಲ. ಅದು ಬಿಟ್ಟರೆ ಓವರಾಲಾಗಿ ಹೇಳಬೇಕು ಅಂದರೆ ಸಿನಿಮಾ ಒನ್ ಟೈಮ್ ವಾಚಬಲ್, ಚೆನ್ನಾಗಿದೆ. ತಮನ್ ಮ್ಯೂಸಿಕ್ ಎಕ್ಸಲೆಂಟ್ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಶ್ರದ್ಧಾ ಶ್ರೀನಾಥ್, ಪ್ರಜ್ಞಾ ಜೈಸ್ವಾಲ್, ರಿಷಿ, ಚಾಕೋ, ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಓವರಾಲಾಗಿ ಈ ಸಂಕ್ರಾಂತಿಗೆ ಒಂದು ಒಳ್ಳೆಯ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ನೀವು ನೋಡಿದ್ದೀರಾ ಸಿನಿಮಾನ? ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿಲ್ಲ ಅಂದರೆ ಒನ್ ಟೈಮ್ ನೀವು ಕೂಡ ಟ್ರೈ